ಕೈಗಳು ಇರೋವರೆಗೆ ಕೆಲಸ ಮಾಡ್ಕೋತಿರಬೇಕು. ಇವೆಲ್ಲ ಇರೋದು ಎದಕ್ಕೆ? 100 ವರ್ಷ ದುಡಿಯೋದಕ್ಕೆ. ಇಲ್ಲೇನು ಎಲ್ಲ ಇರಬಹುದು, ಕೈಗಳಷ್ಟಿಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗ್ತದೆ? ಇವೇ ಕೈಯ ಸ್ವರ್ಗ ನಿರ್ಮಾಣ ಮಾಡ್ತಾವ, ಅಷ್ಟು ಸಾಮರ್ಥ್ಯ ಈ ಕೈಯೊಳಗೆ. ಇಲ್ಲೇನು ಏನು ಶಿಲ್ಪಿಗಳು ಕೈ ಬಳಸಿದರು, ಏನು ಒಕ್ಕಲಿಗರು ರೈತರು ಕೈ ಬಳಸ್ತಾರ. ಭೂಮಿಯೊಳಗಿನ ಸಂಪತ್ತನ್ನೆಲ್ಲ ಹೊರಗೆ ತರ್ತಾರೆ, ಕೈ ಬಳಸ್ತಾರೆ. ಕೈಯಾಯಿ ಇವೇ ಕೈಗಳು, ಇವೇ ಬೆರಳುಗಳು ಏನು ಮಾಡಲಿಕ್ಕಿಲ್ಲ, ಸ್ವರ್ಗ ಕಟ್ಟುತ್ತಾವ. ಇವೇ ಅಷ್ಟು ಅದ್ಭುತ ಈ ಕೈಗಳಲ್ಲಿರುವ ಶಕ್ತಿ. ಇಂಥ ಕೈಗಳಿಂದ ಏನು ಮಾಡ್ತೇವಲ್ಲ, ಅದೇ ತಪಸ್ಸು. ಮಾಡೋ ಸದಾ ಮಾಡ್ತಾ ಇರೋದು, ಕೈಗಳು ದುಡಿತಾ ಇರಬೇಕು. ಇವುಗಳಿಂದಲೇ ಏನೆಲ್ಲ ಮಾಡೋದಿರ್ತದೆ. ಹೊಳಿ ಹರಿತಾನೆ ಇರಬೇಕು, ನಿಂತ್ರೆ ಹೊಳಿ ಅಲ್ಲ. ಮನುಷ್ಯ ಕೆಲಸ ಮಾಡ್ಕೋತೇ ಇರಬೇಕು, ನಿವೃತ್ತ ಆದರೆ ಜೀವನ ಅಲ್ಲ. ನಿವೃತ್ತಂತಿಲ್ಲ, ಮಾಡೋ ಒಂದಿಲ್ಲ ಒಂದು ಕೆಲಸ ಮಾಡ್ಕೋತಿರೋದು. ಸುಂದರವಾದಂಥ ಜೀವನ ಇದು. ಕಾರ್ಯಗಳಿಂದ ಶೃಂಗಾರಗೊಳ್ಳುತ್ತದೆ. ಇದರ ಬೆಲೆ ಬರೋದು ಎದರಿಂದ? ಇದಕ್ಕೆ ಕಾರ್ಯಗಳಿಂದ. ಇಲ್ಲೇನು ಹಿಂದಿನವರು ಎಂಥೆಂಥ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಎಷ್ಟು ಅದ್ಭುತ ಗುಡಿಗುಂಡಾರಗಳನ್ನು ಏನು ಕಟ್ಟಿದರು. ಕಲ್ಲೊಳಗೆ ಶಿಲ್ಪ. ಹಳೇಬೀಡ, ಬೇಲೂರ, ಬಾದಾಮಿ, ಐಹೊಳೆ, ಏನಾವು ನೋಡಬೇಕವು ಶಿಲ್ಪ. ಎಲ್ಲ ಇವೇ ಕೈ ಮಾಡಿದ್ದು, ಇವ ಬೆರಳುಗಳ ಮಾಡಿದ್ದು. ಮತ್ತು ಕೆಡಿಸೋ ಕೆಲಸನೂ ಇವ ಮಾಡ್ತಾವ. ಇಲ್ಲೇನು ಹೇಳಿ? ಕೆಡ್ಸಾಕೂ ತಯಾರದಾವ, ಕಟ್ಟಾಕೂ ತಯಾರದಾವ, ಕೆಡವಾಕೂ ತಯಾರದಾವ. ಆದರೆ ಹೇಗೆ ಮಾಡಿದರೆ ಬದುಕು ಅರಳುತ್ತದ ಹಾಗೆ ಬಳಸಬೇಕು ಇವುಗಳನ್ನು. ದೇವರು ಕೈಗಳನ್ನು ಕೊಟ್ಟಾನ, ಎಷ್ಟು ಚಲೋ ಕೊಟ್ಟಾನ ಹೇಳಿ. ಮುಖದ ಫೋಟೋ ತೆಗೆಸ್ಕೋತೇವಿ, ಕೈ ಫೋಟೋ ಯಾರು ತೆಗೆಸ್ಕೋತಾರೆ? ಮತ್ತು ಮುಖ ಸ್ವಚ್ಛ ಇರೋದು ಕೈಗಳಿಂದಲೇ, ಹೌದಲ್ಲ? ಸ್ನಾನ ಮಾಡಾಗ ಕೈನೇ ಇಲ್ಲಂದ್ರೆ ಕೈನೇ ಮುಖ ಸ್ವಚ್ಛ ಮಾಡ್ತದೆ, ಮೈ ಮಾಡ್ತದೆ. ಆದರೆ ಅದು ಮುಂದೆ ಬರೋದಿಲ್ಲ. ಯಾರ್ದು ಸ್ವಚ್ಛ ಮಾಡ್ತದ ಅವ್ರು ಮುಂದೆ ಬರ್ತಾರೆ. ಇವೆಲ್ಲ ಸುಮ್ಮನೆ ಕೆಲಸ ಮಾಡ್ಕೋತಿರ್ತಾವ. ಅವು ಹೇಳ್ತಾವ, ನೀವು ಆನಂದವಾಗಿ ಇರ್ರಿ, ನಾವು ದುಡಿಯೋರು, ನೀವು ಬರೇ ತೋರವರು. ಏನು ದುಡಿಮೆ ಹೇಳಿ? ಕೈಗಳಿಗೆ ಎಷ್ಟು ಬೆಲೆ? ನೀವು ಉಂಗುರಗಳನ್ನು ಹಾಕ್ರಿ, ಕೈ ಬೆರಳು ಹೇಳ್ತಾವ, ನಾವು ಉಂಗುರ ಹಾಕೊಳ್ಳೋದಕ್ಕಲ್ಲ, ಉಂಗುರ ತಯಾರು ಮಾಡೋದಕ್ಕೆ. ನಾವು ಕೆಲಸ ಮಾಡೋರು, ಹೌದಲ್ಲ ಹೇಳಿ? ಶರೀರದಲ್ಲಿ ಇವೊಂದೆರಡು ಅದಾವಂತ ಅದ್ಭುತ ಕಾರ್ಯಗಳು ನಡೆದು ಹೋಗ್ತಾವ. ಇವು ಏನು ಮಾಡ್ತಾವಲ್ಲ ಸುಂದರ ಕಾರ್ಯಗಳನ್ನು, ಅದೇ ತಪಸ್ಸು. ಇವಕ್ಕೆ ಬೇಜಾರಿಲ್ಲ. ಎಲ್ಲರೂ ವಿಶ್ರಾಂತಿ ತಗೊಳ್ತಾರೆ. ತಲೆಗೂ ವಿಶ್ರಾಂತಿ ಬೇಕು, ಕಣ್ಣಿಗೂ ವಿಶ್ರಾಂತಿ ಬೇಕು,
ಕಾಲಿಗೂ ವಿಶ್ರಾಂತಿ ಬೇಕು, ಆದರೆ ಕೈಗೆ ವಿಶ್ರಾಂತಿ ಇಲ್ಲ. ಯಾವಾಗಾದರೂ ಕೈಗಳು ಹೇಳ್ತಾವೇನು, ನಾವು ದಣದೇವಿ, ನಮಗಿಟ್ಟು ವಿಶ್ರಾಂತಿ ಕೊಡಂತ ಈ ಬೆರಳ ಹೇಳಾವೇನು? ಕಾಲ ಹೇಳ್ತಾವ, ಎಲ್ಲ ಹೇಳ್ತಾವ, ಎದೆ ಹೇಳೋದಿಲ್ಲ, ಕೈಗಳು ಹೇಳೋದಿಲ್ಲ. ಇವು ಕೈಗಳು ದುಡಿಯೋದಕ್ಕೆ ಇರೋದು, ಸದಾ ದುಡಿತಾವ, ಆದರೆ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಉಣ್ಣವರ ಬ್ಯಾರೆ, ದುಡಿಯವರ ಬ್ಯಾರೆ. ಎಷ್ಟು ಕೆಲಸ ಮಾಡ್ಯಾವ, ಇಡೀ ಜಗತ್ತನ್ನು ಇಷ್ಟು ಸುಂದರಗೊಳಿಸಿದ ಏನಾದರೂ ಸಾಧನ ಇದ್ರೆ ಅವೇ ಕೈಗಳು, ಅವೇ ಕೈಗಳು. ಇವುಗಳಿಗೆ ಎಷ್ಟು ಬೆಲೆ, ಸುಮ್ಮನೆ ವಿಚಾರ ಮಾಡಬೇಕು. ಎಷ್ಟು ಬೆಲೆ ಅದ, ನಾವು ಯಾವಾಗಾದರೂ ಇವುಗಳ ಬಗ್ಗೆ ವಿಚಾರ ಮಾಡೇವೇನು? ಮತ್ತು ಎಲ್ಲ ಮಾಡೋ ಬರೆಯೋ ಅವೇ, ಎಣಿಸೋದು ಕೈನೇ, ದುಡಿಯೋದು ಕೈಯ, ಎಲ್ಲ ಮಾಡ್ತಾವ, ಕೈ ತಕ್ಕೋತಾವ, ಹಚ್ಕೊಳ್ದಿಲ್ಲ. ಉಳಿದು ಎಲ್ಲ ಹಚ್ಚಿಗೋತಾವ. ಮುಖ ಪೌಡರ್ ಹಚ್ಚಿಗೋತದ, ಕೈ ಏನು ಹಚ್ಕೊಳ್ದ್ರು, ತೊಳಿ ಅಂತದ. ಏನ ಸಬಕಾರ ಹಚ್ಚ್ರಿ, ಇಲ್ಲ ತೊಳಿ ಅಂತದ. ನೀವು ಸುವಾಸ ಹಚ್ಚ್ರಿ, ತೊಳಿ ಅಂತ. ಯಾಕೆ? ನಾವು ದುಡ್ಯಾಕದೇವೆ ವಿನಃ ಮೆರ್ಯಾಕಿಲ್ಲ. ಇವ ತಪಸ್ವಿಗಳು. ಈ ದೇಹದೊಳಗ ತಪಸ್ವಿಗಳು ಯಾರು? ಇವ ಕೈಗಳು. ಏನು ದುಡಿತಾವ, ಎಷ್ಟು ದುಡಿತಾವ. ಮತ್ತು ದುಡ್ದು ಏನು ಮಾಡ್ತಾವ? ನಮಸ್ಕಾರ ಮಾಡ್ತಾವ, ದುಡಿತಾವ. ಅವು ಮಾಡಿಸ್ಕೊಳ್ದಿಲ್ಲ, ಮಾಡ್ತಾವ. ತಲೆ ಮಾಡಿಸ್ಕೋತದ, ಮುಖ ಮಾಡಿಸ್ಕೋತದ, ಕೈಗಳು ಮಾಡಿಸ್ಕೊಳ್ಳೋದಿಲ್ಲ. ಅವು ಬರೇ ದುಡಿತಾವ. ಇವ ತಪಸ್ವಿಗಳು. ಎಷ್ಟು ಚಂದಿಲ್ಲ ಹೇಳಿ. ಅದಕ್ಕಿಂತ ಮನೆಗೆ ಹೋದ್ರಿ ಅಂದ್ರೆ ಮೊದಲ ಕೈಗಳಿಗೆ ನಮಸ್ಕಾರ ಮಾಡು. ಅಷ್ಟು ಕೈಗಳಲ್ಲಿ ಸಾಮರ್ಥ್ಯ. ಈಗದಲ್ಲ, ಇಲ್ಲೊಂದು ಸುಂದರವಾದಂಥ ರಂಗವಲ್ಲಿ ಹಾಕ್ಯಾರ. ಇವ ಕೈಗಳು. ಇವ ಎಲ್ಲ ಮಾಡೋದು ಸ್ವಚ್ಛ ಮಾಡ್ಯಾವಲ್ಲ. ಇಷ್ಟೆಲ್ಲ ಮೈದಾನವನ್ನು ಸ್ವಚ್ಛ ಮಾಡಿ ಹಾಶಾವ ಇವ ಕೈಗಳು. ಮತ್ತು ಇವಕ್ಕೆ ಕುರ್ಚಿಲ್ಲ, ಕುರ್ಚಿ ಕುಂಡ್ರವರ ಬೇರೆ. ಇವು ಬರೇ ದುಡಿಯೋದು. ಅಡಿಗೆ ಮಾಡವು ಇವೆ. ಮಾಡಕ್ಕೆ ಬರ್ತದೇನು ಅಡಿಗೆ? ಕೈ ಬಿಟ್ರೆ ರೊಟ್ಟಿ ಬಡಿತಾವ, ಚಪಾತಿ ಮಾಡ್ತಾವ, ಎಲ್ಲ ಮಾಡಿ ತಿನ್ರಪ್ಪ ಅಂತ ಕೊಡ್ತಾವ. ತಪಸ್ಸ ಇದು. ನಮಗೆ ಕಲಿಬೇಕಾದ್ರೆ ಗುರುಗಳ ಹತ್ತಿರ ಹೋಗ್ಬೇಕಾಗಿಲ್ಲ. ಇವೇ ಕೈಗಳೇ ಗುರುಗಳು. ಎಷ್ಟು ಕಲಿಸ್ತಾವ ಹೇಳಿ, ಎಷ್ಟು ಕಲಿಸ್ತಾವ. ಇಷ್ಟು ಮಹತ್ವದ ಅಂತೇಳಿದ ಮತ್ತೇನ್ರೆ ಹಾಕ್ಲಿಕ್ಕೆ ಹೋಗಿರಿ, ಅವು ತೆಗೆದ ಒಗಿತಾವ. ತೆಗೆದು ಒಗಿತಾವ. ತಲೆ ಸುತ್ತಗೋತದ, ಪಟಕ ಸುತ್ತಗೋತದ, ಮತ್ತೇನ್ರೆ ಮಾಡ್ಕೋತದ, ಮೈ ಎಲ್ಲ ಸುತ್ತಗೋತಾವ, ಎಲ್ಲ ಮಾಡ್ತಾವ. ಇವ ಸುತ್ತಕೊಂಡು ಬಿಟ್ರೆ ಗತಿ ಏನು ಶರೀರದ್ದು? ಎಷ್ಟು ಕೆಲಸ ಮಾಡ್ತಾವ, ಬರೇ ದುಡಿತಾವ, ಏನೂ ನಿರೀಕ್ಷೆ ಮಾಡೋದಿಲ್ಲ. ಆದ್ದರಿಂದ ಇವು ತಪಸ್ವಿಗಳು. ತಪಸ್ಸ ಮಾಡಬೇಕು. ಕೈಗೆ
ನಾವು ಯಾವಾಗಲೂ ಮಹತ್ವ ಕೊಡಬೇಕು, ಋಣಿಯಾಗಿರಬೇಕು. ಈಗ ನೀವು ಪೂಜಾ ಮಾಡ್ಕೊಳ್ತೀರಿ, ಲಿಂಗ ಪೂಜಾ ಮತ್ತೇನ್ರೆ ಪೂಜಾ ಮಾಡ್ತೀರಿ, ಎಲ್ಲ ಹಿಡಿಯೋ ಇವೆ. ಗಂಧ ಹಿಡಿತದ, ತಾ ಹಚ್ಚಿಕೊಳ್ಳೋದಿಲ್ಲ, ದೇವರಿಗೆ ಹಸ್ತ. ಹೂಗಳನ್ನು ಹಿಡಿತದ, ಕೊಡ್ತದ, ಕೊಡೋದಕ್ಕೆ ಹಿಡಿತದನೆ ವಿನಃ ಇಡೋದಕ್ಕೆ ಹಿಡಿಯೋದಿಲ್ಲ. ಎಲ್ಲ ಅರ್ಪಿಸ್ತದ, ಕೈಗಳೇ ಅರ್ಪಿಸೋ. ಇದೇನು ಕಾರ್ಯಗಳನ್ನು ಮಾಡ್ತಾ ಇದ್ದಾವಲ್ಲ, ಈ ಕಾರ್ಯಗಳ ಹಿಂದೆ ಪವಿತ್ರ ಉದ್ದೇಶ ಇತ್ತು ಅಂದರೆ ತಪಸ್ಸ. ರಚನಾತ್ಮಕ ಕಾರ್ಯಗಳು ನಡೀತಾ ಇದ್ದರೆ ತಪಸ್ಸು. ಇವ ಕೈಗಳಿಂದ ತಪಸ್ಸ ಮಾಡೋದು. ಸುಂದರ ಕಾರ್ಯಗಳನ್ನು ಮಾಡೋದು ಕೈಗಳಿಂದ ಮಾಡಬೇಕು. ಮನುಷ್ಯ ಮಾಡಬೇಕು. ಮಾಡಿದ್ದು ಈ ಜಗತ್ತನ್ನು ಶ್ರೀಮಂತಗೊಳಿಸಬೇಕು, ಸುಂದರಗೊಳಿಸಬೇಕು. ಹಾಗೆ ಈ ಕೈಗಳನ್ನು ಬಳಸ್ತಾ 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 ಇರೋದು. ಇದಕ್ಕೇನಂತಾರೆ? ತಪಸ್ಸು. ತಪಸ್ಸು, ಕೈಗಳ ತಪಸ್ಸು ಬಹಳ ಮಹತ್ವ. ಆ ಬಳಿಕ ಮೂರನೆಯದು ಯದಿ. ಇದು ಬೇಕಾಗ್ತದೆ. ಸುಂದರ ಭಾವಗಳಿರಬೇಕಾಗ್ತದೆ ಯದಿಯೊಳಗ. ಸರ್ವೇ ಜನ ಸುಖಿನೋ ಭವ, ಇದು ಭಾವ. ಎಲ್ಲರಿಗೆ ಒಳ್ಳೆಯದಾಗಲಿ, ಇದು ಭಾವ. ಎಲ್ಲರಿಗೂ ದುಃಖವಾಗಬಾರದು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಸರ್ವೇ ಜನ ಸುಖಿನಃ ಭವಂತು. ಮಾ ಕಶ್ಚಿತ್ ದುಃಖವಾನ್ ಭವೇತ್. ಏನೂ ದುಃಖ ಇರಬಾರದು ಜೀವನದಲ್ಲಿ, ಜಗತ್ತಿನಲ್ಲಿ. ಹಂಗೆ ಭಗವಂತನೇ ಕರುಣಿಸುವಂತ ಕೇಳ್ಕೋತದಲ್ಲ ಹೃದಯ. ಇದೇ ಅದ್ಭುತ. ಎದೆಯೊಳಗ ಸುಂದರವಾದ ಭಾವನೆಗಳು, ಸುಂದರ ಭಾವನೆಗಳು, ಮಧುರ ಮಧುರ ಭಾವನೆಗಳು. ಇಲ್ಲವೇನು? ಎದೆ ಇರೋದೇ ಅದಕ್ಕಾಗಿ. ಇಲ್ಲಿ ಬಹಳ ಅದ್ಭುತವಾಗಿರು. ಇಲ್ಲಿರೋದು ಜಗತ್ತು, ಜೀವನ ಸುಂದರ ಆಗಬೇಕಾದ್ರೆ ಈ ಎದೆಯೊಳಗಿರುವ ಭಾವ ಸುಂದರವಾಗಬೇಕು. ದಯಾ, ಕರುಣೆ, ಪ್ರೇಮ ಎಲ್ಲವೂ ಇರೋದು ಎದೆಯೊಳಗ, ಭಾವದಲ್ಲಿ. ಅಂಥ ಭಾವ ಅದು ಜೀವನಕ್ಕೆ ಬೆಲೆ ತಂದು ಕೊಡ್ತದೆ. ಸುಂದರ ಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ, ಇದು ಭಾವ. ನನಗೆ ಅಷ್ಟೇ ಅಲ್ಲ, ಇವರಿಗೆ ಒಳ್ಳೆಯದಾಗಲಿ, ಇವರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ಭಾವ ಇತ್ತು ಅಂದರೆ ಆ ಮನುಷ್ಯ ಧರ್ಮವಂತ. ನನಗೆ ಅಷ್ಟೇ ಆಗಲಿ ಅಂದ್ರೆ ಧರ್ಮ ಅಲ್ಲ. ಎಷ್ಟು ಚೆನ್ನಾಗಿದೆ. ನನಗೂ ಆಗಲಿ, ಇವರಿಗೆಲ್ಲ ಆಗಲಿ, ಎಲ್ಲರಿಗೂ ಆನಂದವಾಗಲಿ, ಸುಖವಾಗಿ ಬಾಳಲಿ ಜಗತ್ತೆಲ್ಲ. ಈ ಭಾವದಲ್ಲ, ಈ ಭಾವವೇ ಸುಂದರವಾದ ಧರ್ಮ. ಇದ ಧರ್ಮ. ಇಂಥ ಮಧುರ ಭಾವ ಇಲ್ಲದೆ ಇದ್ದರೆ ಅದ್ಯಾವ ಧರ್ಮ ಹೇಳಿ? ಯಾವ ಧರ್ಮ? ನಿಮಗೆ ಒಳ್ಳೆಯದಾಗಲಪ್ಪ, ಇದು ಧರ್ಮ.
ಇದೂ ಧರ್ಮ. ಒಬ್ಬ ಭಿಕ್ಷು ಇದ್ದ. ಆತ ಒಂದು ಗುಡಿಯಲ್ಲಿ ವಾಸ ಮಾಡ್ತಾ ಇದ್ದ. ಆಗಿನ ಕಾಲದ ಅದು ಆ ಗುಡಿಯಲ್ಲಿ ಯಾರೂ ಹೋಗ್ತಿದ್ದಿಲ್ಲ. ಅಂಥದ್ದೊಂದು ಊರ ಹೊರಗೆ ಒಂದು ಗುಡಿ ಇತ್ತು. ಅದು ಹಳೇ ಗುಡಿ. ಅಲ್ಲೇ ಈತ ಭಿಕ್ಷು ವಾಸ ಮಾಡ್ತಿದ್ದ. ಏನಿರಲಿಲ್ಲ ಅವನಲ್ಲಿ. ಒಂದು ತಟ್ಟ ಬಿಟ್ಟರೆ ಯಾವ ವಸ್ತುಗಳಿರಲಿಲ್ಲ. ಒಂದು ಭಿಕ್ಷಾ ಪಾತ್ರೆ, ಒಂದು ಹಾಸುಗಳಿಕೆ ತಟ್ಟ, ಅದನ್ನು ಅಲ್ಲೇ ಇಡ್ತಿದ್ದ. ಈಗ ವರ್ಷಗಳು ಕಳೆದು ಒಂದು ದಿವಸ ನೋಡಬೇಕು, ಆ ಗುಡಿ ದಾರಿಯೊಳಗೆ ಆ ಗುಡಿ ಇತ್ತು. ಹಿಂಗೆ ಹೋಗು ಅರಣ್ಯದ ದಾರಿ ಅದು. ಅವಾಗ ಆ ಕಡೆಯಿಂದ ಮಹಾರಾಜ ಹೊರಟಿದ್ದ. ಎದಕ್ಕೆ? ಯುದ್ಧ ಮಾಡೋದಕ್ಕೆ, ನೆರೆ ರಾಜ್ಯದ ಮೇಲೆ ಆಕ್ರಮಣ ಮಾಡೋದಕ್ಕಾಗಿ ಸೇನೆ ಕಟ್ಟಿಕೊಂಡು ಹೊರಟಿದ್ದ. ಕೇಳಂಗದ ಇದು ಘಟನೆ. ಸೇನೆ ಕಟ್ಟಿಕೊಂಡು ಹೊರಟಿದ್ದ. ಆವಾಗ ಈ ಗುಡಿ ಕಂಡತು. ಆತನಿಗೆ ಅನಿಸ್ತು, ಈ ಗುಡಿಯಲ್ಲಿ ಹೋಗಿ ದೇವನಿಗೆ ಪ್ರಾರ್ಥನಾ ಮಾಡೋದು, ನಾ ಗೆಲ್ಲಬೇಕು, ನಮ್ಮವ್ರು ಗೆಲ್ಲಬೇಕು ಅಂತ ನಿರ್ಣಯ ಮಾಡಿದ. ಬಹಳ ಹಳಿ ಗುಡಿ, ಅರಣ್ಯದ ಭಾಗ ಅಡವಿಯಾಗಿತ್ತಲ್ಲ. ಅವನಿಗೆ ಅನಿಸ್ತು, ಇದು ಬಹಳ ಪುರಾತನ ಗುಡಿ, ಇಲ್ಲಿ ನನ್ನ ಪ್ರಾರ್ಥನೆ ಯಶಸ್ವಿ ಆಗ್ತದಂತ ಅನಿಸಿ ಒಳಗೆ ಹೋದ. ಸೇನಾ ಹೊರಗೆ, ಮಹಾಮಂತ್ರಿಗಳು ಹೊರಗೆ, ಈತ ಒಬ್ಬನೇ ಒಳಗೆ ಹೋಗಿ ಅಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿದ. ಹೊರಗೆ ಭಿಕ್ಷು ಕೂತಿದ್ದ. ಗುಡಿಯಾಗ ಭಿಕ್ಷು ಇದ್ದಲ್ಲ, ಆತ ಹೊರಗೆ ಕೂತಿದ್ದ. ಇವ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿದ, ಭಗವಂತನೇ, ನನ್ನಿಚ್ಛೆ ಪೂರ್ಣವಾಗಬೇಕು, ನೆರೆ ರಾಜ್ಯ ನಂದಾಗಬೇಕು ಅಂತ ಪ್ರಾರ್ಥನೆ ಮಾಡಿದ. ಮಾಡಿ ಹಿಂಗೆ ಹೊರಗೆ ಬಂದ. ಭಿಕ್ಷು ಇದ್ದಲ್ಲ, ಆತ ಎದ್ದ. ಅವಾಗ ಮಹಾರಾಜ ಅವನಿಗೆ ಕೊಡ್ಲಿಕ್ಕೆ ಹೋದ, ದಾನ ಭಿಕ್ಷಾ ಕೊಡ್ಲಿಕ್ಕೆ ಹೋದ. ಏನು ಬೇಕು ಹೇಳು, ಇದನ್ನು ತಗೋ, ನೀನು ಆನಂದವಾಗಿರು ಅಂದ. ಭಿಕ್ಷು ಹೇಳ್ದ, ನೀನೇ ಆನಂದಿಲ್ಲ, ನನಗೇನು ಆನಂದ ಕೊಡ್ತೀನಿ. ಮಹಾರಾಜನೇ, ನಾ ಮೊದಲು ತಿಳ್ಕೊಂಡಿದ್ದೆ, ನಾನು ಬಡವ ಅಂತ ತಿಳ್ಕೊಂಡಿದ್ದೆ, ನನಗಿಂತ ಒಬ್ಬ ಬಡವ ಇಲ್ಲಿ ಅದಾನ ಅಂತ ಈಗ ಕಾಣಕ್ಕೆ ಶುರುವಾಯಿತು. ಅದೇ ಹಾಗೆ ಅಂದ ಮಹಾರಾಜ್, ನನ್ನಲ್ಲಿ ಏನಿಲ್ಲ, ಆದರೆ ನನಗೆ ಆರಾಮದ, ಇನ್ನೊಬ್ರದ್ದು ಬೇಕು ಅನಿಸೋದಿಲ್ಲ. ಏನಿಲ್ಲ, ಒಂದು ಪಾತ್ರೆ ಬಿಟ್ರೆ ನನ್ನ ಹತ್ತಿರ ಏನಿಲ್ಲ, ಆದರೆ ಮಜಾದಾಗದೇನೆ, ಇನ್ನೊಬ್ಬರದ ಬಯಸೇ ಇಲ್ಲ. ಒಂದು ದಿವಸ ಈ ದೇವಾಲಯದಲ್ಲಿ ಒಳಗೆ ಹೋಗಿ ನಾ ಭಿಕ್ಷಾ ಬೇಡಿಲ್ಲ ದೇವರಿಗೆ, ಒಂದು ದಿವಸ ಬೇಡ್ಕೊಂಡಿಲ್ಲ. ನೀನು ಈಗ ಬಂದೀಯ, ಇಷ್ಟೆಲ್ಲ ಸೇನಾ, ದೊಡ್ಡ ರಾಜ್ಯ, ಬೇಕಾದಷ್ಟು ಸಂಪತ್ತ, ಮತ್ತೆ ಬೇಡ್ಕೊಂಡಿಯಲ್ಲ, ಅದಕ್ಕೆ ನನಗನ್ನಿಸ್ತು, ನನಗಿಂತ ದೊಡ್ಡ ಭಿಕ್ಷು ಇಲ್ಲೊಬ್ಬದಾನ. ಆದ್ದರಿಂದ ನಾನೇ ದಾನ ಕೊಡ್ತೀನಿ, ತಗೋ, ಈ ಭಿಕ್ಷಾ ಪಾತ್ರೆ ತಗೋ ಅಂದ. ನೀನು ಯೋಗ್ಯ, ನನ್ನ ಉತ್ತರಾಧಿಕಾರಿ ಆಗೋದಕ್ಕೆ ಯಾರಿಗಾರೆ ಕೊಡಬೇಕಂತ ಮಾಡಿದ್ದೆ, ಯೋಗ್ಯ ವ್ಯಕ್ತಿ ಬಂದು ನೋಡು, ಈ ಭಿಕ್ಷಾ ಪಾತ್ರೆ ತಗೋ ಅಂದ. ಮಹಾರಾಜಿಗೆ ಹೆಂಗಾಗಬೇಡ, ನಾನು ಭಾರಿ ಸರಿವಂತ ಅಂತ ಹೇಳ್ಕೊಳ್ಳೋ ಮಹಾರಾಜ
ಹೋಗಿ ದೇವಾಲಯದಲ್ಲಿ ಭಿಕ್ಷಾ ಬೇಡಕತ್ತಿದ್ದ. ನನ್ನ ಸಂಪತ್ತು ಹೆಚ್ಚಾಗಬೇಕು, ನನ್ನ ರಾಜ್ಯ ದೊಡ್ಡದಾಗಬೇಕು ಅಂತ ಒಳಗೆ ಹೋಗಿ ಭಿಕ್ಷಾ ಬೇಡ್ದ. ಆವಾಗ ಇವ ಎದ್ದ ಭಿಕ್ಷು, ನಾನು ಬರೇ 2 ತುಣುಕ ರೊಟ್ಟಿಗೆ ಬೇಡ್ತೇನೆ, ಇವ ರಾಜ್ಯಕ್ಕೆ ರಾಜ್ಯ ಬೇಡ್ತಾನ, ಇಂಥ ಭಿಕ್ಷು ಇನ್ಯಾರು ಸಿಗ್ತಾರೆ? ನಾನು ಜೀವನದಾಗಿ 70 ವರ್ಷ ಆಗ್ಯಾವ, ಇನ್ನು ಯಾರಿಗಾರೇ ಇದನ್ನು ಕೊಟ್ಟು ಹೋಗ್ಬೇಕಂತ ಮಾಡಿದ್ದೇನೆ, ಯೋಗ್ಯ ವ್ಯಕ್ತಿ ಸಿಕ್ಕ. ಮಹಾರಾಜನೇ ತಗೋ ಈ ಭಿಕ್ಷಾ ಪಾತ್ರ. ಈ ಭಿಕ್ಷಾ ಪಾತ್ರದ ಆವಾಗ ಮಹಾರಾಜನಿಗೆ ಹೊಳಿತು. ಆವಾಗ ಜ್ಞಾನೋದಯ ಆಯ್ತು. ಭಿಕ್ಷುವಿಗೆ ಹೇಳ್ದ, ನೀನು ಭಿಕ್ಷು ಅಲ್ಲಪ್ಪ, ನೀನು ನನ್ನ ಗುರು. ಎಲ್ಲರೂ ನನ್ನನ್ನು ಕೊಂಡಾಡವ್ರೆ, ಯುದ್ಧ ಮಾಡು, ದೊಡ್ಡ ರಾಜ್ಯ ಆಗಲಿ, ಭಾರೀ ಸಂಪತ್ತಾಗಲಿ ಅಂತ ಹೇಳೋರೇ ಇದ್ರೆ ವಿನಃ ನನ್ನ ಕಣ್ಣು ತೆರೆಸೋರು ಯಾರೂ ಇರಲಿಲ್ಲ. ಹೌದು, ನೀನು ನಿನ್ನ ಭಿಕ್ಷಾ ಪಾತ್ರೆ ತುಂಬಿದ ಕೂಡಲೇ ಮುಗೀತು, ನೀನು ಸಿರಿವಂತ. ನನ್ನ ಭಿಕ್ಷಾ ಪಾತ್ರೆ ತುಂಬೇ ಇಲ್ಲ ಇಷ್ಟು ವರ್ಷಗಳ ಕಾಲ. ಯಾಕೆ? ಆ ಪಾತ್ರೆಗೆ ಬುಡನೇ ಇಲ್ಲ. ಭಿಕ್ಷಾ ಪಾತ್ರೆಗೆ ಬುಡನೇ ಇಲ್ಲ ಆದ್ರೆ ಹಾಕಿದ್ದೆಲ್ಲ ಕೆಳಗೆ ಹೊಕ್ಕದ, ಖಾಲಿನೇ ಇರ್ತದೆ ಯಾವಾಗಲೂ. ಹಂಗೆ ಎದೆ ಏನು ಕೊಟ್ಟರು ಖಾಲಿ ಇರ್ತಿತ್ತು ಅಂದ್ರೆ ನಾವೇ ಭಿಕ್ಷುಕರು. ಎಲ್ಲಿವರೆಗೆ ಭಿಕ್ಷಾ ಬೇಡ್ತಿರ್ತೀವಿ ಅಲ್ಲಿಯವರೆಗೆ ಅದು ತಪಸ್ಸಲ್ಲ, ಭಿಕ್ಷಾ. ಅದು ನಮ್ದೆಲ್ಲ ಹಾಗೆ ಅದ. ಏನು ಬೇಡ್ತೇವಿ? ನಾನು ಬೇಡುದೆ ಸಣ್ಣ ಕುರ್ಚಿ ದೊಡ್ಡದಿದ್ದರೆ ಚಲೋ ಆಗ್ತಿತ್ತು. ಇಲ್ಲೇನು ಅನಿಸ್ತದ ಒಳಗ ಮ್ಯಾಲ ಇಷ್ಟೆಲ್ಲ ಜನ ಕೆಳಕ್ಕೆ ಹೋಗ್ತಾರೆ, ನಮ್ಮ ಕುರ್ಚಿ ಏನು ಮಸ್ತ್ ಅದ ಅಂತ ಅನ್ಸೋದಿಲ್ಲ. ಇದು ಬಂಗಾರದಿದ್ರಿ ಎಷ್ಟು ಚಲೋ ಆಗ್ತಿತ್ತು. ಬಂಗಾರದಿದ್ರೆ ನೀವ್ಯಾಕೆ ಬರ್ತಿದ್ರಿ ಇಲ್ಲಿ? ಹೇಳಿ. ಇದು ಬರೇ ಒಂದು ಪ್ಲಾಸ್ಟಿಕ್ದ ಅದ ಅಂತ ಚಲೋ ಅದ. ಈಗೆಲ್ಲ ಕುರ್ಚಿ ಹಾಕ್ಕೊಂಡು ಕೂತಿದಾರಲ್ಲ, ಪ್ಲಾಸ್ಟಿಕ್ದ ಅದಾವಂತ ಆರಾಮದಾರ. ಯಾರು? ಕುರ್ಚಿ ತಂದವರು. ಒಯ್ಯುವುದಿಲ್ಲ ಅಂತ ಖಾತ್ರಿ. ಹೌದಲ್ಲ ಹೇಳಿ. ಒಂದು ವೇಳೆ ಬೆಳ್ಳಿ ಕುರ್ಚಿ ಅಂತ ಇಂಥ ಕುರ್ಚಿಗಳಿದ್ರೆ ಇಡೋರಿಗೆ ಸಂಶಯ, ಎಲ್ಲಿ ಒಯ್ತಾರೋ ಏನು ಮಾಡ್ತಾರೋ. ಹಾಗೆ ಮನುಷ್ಯ ಬಾಳಬೇಕು. ಮನುಷ್ಯ ಬಾಳಬೇಕು. ಹೇಗೆ? ತಪಸ್ವಿಯಾಗಿ ಬದುಕಬೇಕು. ಹೃದಯದಲ್ಲಿ ಸಂತೃಪ್ತ ಭಾವನೆ ಇರಬೇಕು.